ಇವತ್ತಿನ ಟಾಪಿಕ್ ಫ್ರೆಂಡ್ಸ್, ಸೆಪರೇಷನ್ ದೇವರು ಯಾಕೆ ಕ್ರಿಯೇಟ್ ಮಾಡಿದ್ದಾರೆ? ಇಂಥ ಒಂದು ಸುಂದರವಾದ ಅದ್ಭುತವಾದ ಪ್ರೀತಿಯನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ರ ಮೇಲೆ ಸೆಪರೇಷನ್ ಅನ್ನುವಂಥದ್ದು ಯಾಕೆ ಬಂತು ಅನ್ನುವಂಥದ್ದು. ದೇವರು ಹಾಗಾದರೆ ನಮ್ಮೊಟ್ಟಿಗೆ ಆಟ ಆಡ್ತಾ ಇದ್ದಾರಾ? ಇಷ್ಟೊಂದು ದೇವರು ಕ್ರೂರಿನ ಅಂತ ನಮಗೆ ಅನಿಸುತ್ತೆ. ಇದು ಬರದೇ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಬಂದಾದ್ರ ಮೇಲೆ ಈ ಸಪ್ರೇಷನ್, ಅದು ಇಯರ್ಸ್ ಟುಗೆದರ್ ಸಪ್ರೇಷನ್ ಅಂದರೆ ನಿಜವಾಗ್ಲೂ ಹರ್ಟ್ಫುಲ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಇದು ನೋವು ಕೊಡುವಂಥದ್ದೇ. ಆದರೆ ಒಂದು ಸಲ ಯೋಚನೆ ಮಾಡಿ, ಈ ಸಪ್ರೇಷನ್ ಇಲ್ಲದೇ ಇದ್ದರೆ ನಿಮ್ಮ ಯೂನಿಯನ್ ಸ್ಟೇಬಲ್ ಆಗಿರ್ತಿತ್ತಾ ಅಥವಾ ಇರುತ್ತಾ ಅಂತ. ನಿಮ್ಮ ಡಿವೈನ್ ಮ್ಯಾಸ್ಕ್ಯುಲಿನಿಗೆ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ ಅಂತ ಹೇಳಿದ್ರು ಕೂಡಲೇ ಯೂನಿಯನ್ ಆಗಿಬಿಡುತ್ತೆ ಅಥವಾ ಅವರು ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ ಅಂತ ಅಲ್ಲ ತಾನೆ. ಫೀಲಿಂಗ್ ಇದ್ದರೂ ಕೂಡ ಆ ಒಂದು ಸಂಬಂಧವನ್ನು ನಿಭಾಯಿಸುವ ಶಕ್ತಿ, ಧೈರ್ಯ ಅವರಲ್ಲಿದೆಯಾ? ಅಥವಾ ಇವಾಗ ಅವರು ಆಡುವಂಥ ಚೈಲ್ಡಿಶ್ ಬಿಹೇವಿಯರಲ್ಲಿ ನೀವು ಅವರೊಟ್ಟಿಗೆ ಎಷ್ಟು ದಿನ ಸರ್ವೈವ್ ಮಾಡೋಕ್ಕಾಗುತ್ತೆ? ಒಂದು ಸಲ ಯೋಚನೆ ಮಾಡಿ. ಅಥವಾ ನಿಮ್ಮನ್ನೇ ನೀವು ನೋಡ್ಕೊಳ್ಳಿ. ನೀವು ಸೊಸೈಟಿನ ಅವರೊಟ್ಟಿಗೆ ಫೇಸ್ ಮಾಡೋದಕ್ಕೆ ರೆಡಿ ಇದ್ದೀರಾ? ಮ್ಯಾರಿಡ್ ಆದರೆ ನಿಮ್ಮ ಫ್ಯಾಮಿಲಿನ ಬಿಟ್ಟು ನೀವು ಅವರೊಟ್ಟಿಗೆ ಹೋಗೋಕ್ಕೆ ರೆಡಿ ಇದ್ದೀರಾ? ಹೋದ್ರೂ ನಿಮಗೆ ಎಷ್ಟು ಮಟ್ಟಿಗೆ ಅಲ್ಲಿ ಸ್ಟೆಬಿಲಿಟಿ ಸಿಗಬಹುದು? ಅವ್ರು ಮ್ಯಾರಿಡ್ ಆಗಿದ್ದಿದ್ರೆ ನಿಮಗೆ ಯಾವ ಸ್ಥಾನಮಾನ ಅವ್ರ ಮನೆಯಲ್ಲಿ ಸಿಗಬಹುದು? ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋಣ, ಮತ್ತೆ ಸ್ಪಿರಿಚುವಾಲಿಟಿ ಕಡೆ ಹೋಗೋಣ. ಯಾಕಂದರೆ ಬದುಕಬೇಕಾಗಿರೋದು ನಾವು 3D ವರ್ಲ್ಡಲ್ಲಿ ಅಲ್ವಾ. ಪ್ರಾಕ್ಟಿಕಲಾಗಿ ಕೂಡ ಪ್ರಾಬ್ಲಮ್ನ ನಾವು ಕ್ಲಿಯರ್ ಮಾಡ್ಕೋಬೇಕು. ಎಷ್ಟೋ ಜನ ಡಿವೈನ್ ಫ್ಯಾಮಿಲಿನ್ಸ್ ಕಾರ್ಮಿಕ್ ರಿಲೇಷನ್ಶಿಪ್ಪಲ್ಲಿದ್ದಾರೆ. ಅನ್ಕೋಬಹುದು ಅವರು, ನಾವು ತುಂಬ ಕ್ರಿಟಿಕಲ್ ಸ್ಟೇಜಲ್ಲಿದ್ದೀವಿ, ಸೇಫ್ ಪ್ಲೇಸಲ್ಲಿ ಇಲ್ಲ ಅಂತ. ಬಟ್ ನಿಜವಾಗಿ ಹೇಳಬೇಕಂದ್ರೆ ನೀವು ಏನು ನಿಮ್ಮ ಹಸ್ಬೆಂಡ್ ಒಟ್ಟಿಗಿದ್ದೀರಲ್ಲ, ದಟ್ ಈಸ್ ದ ಸೇಫೆಸ್ಟ್ ಪ್ಲೇಸ್ ಕಂಪೇರ್ ಟು ಯುವರ್ DM. ಅಟ್ಲೀಸ್ಟ್ ಸಮಾಜದಲ್ಲಿ ನಿಮಗೊಂದು ಸ್ಥಾನಮಾನ ಇದೆ, ತಾಯಿಯಾಗಿ ನಿಮಗೊಂದು ಗೌರವ ಇದೆ, ರೆಸ್ಪೆಕ್ಟ್ ಇದೆ ಸಮಾಜದಲ್ಲಿ. ನೀವು ಯಾರಿಗೂ ಡಾಟರ್ ಇನ್ ಲಾ ಆಗಿದ್ದೀರಿ. ಇದರ ಅರ್ಥ DMನ ಬಿಟ್ಬಿಡಿ ಅಂತ ನಾನು ಖಂಡಿತವಾಗಿ ಹೇಳ್ತಾ ಇರೋದಲ್ಲ. ಇಲ್ಲೇ ಎಕ್ಸಾಕ್ಟಾಗಿ ಸೆಪರೇಷನ್ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಬರಲಿಕ್ಕೋಸ್ಕರ. ಸೆಪರೇಷನ್ನಲ್ಲಿ ನಿಮ್ಮ ಮ್ಯಾಸ್ಕ್ಯುಲಿನ್ ಡಾರ್ಕ್ ನೈಟ್ ಆಫ್ ದ ಸೋಲನ್ನು ನೋಡ್ತಾರೆ. ನೀವು ಕೂಡ ಈಗಾಗಲೇ ಡಾರ್ಕ್ ನೈಟ್ ಆಫ್ ದ ಸೋಲ್ನ ಪಾಸ್ ಮಾಡಿರ್ತೀರಿ. ಕೆಲವರು ಕೆಲವೊಂದು ಸ್ಟೇಜಲ್ಲಿರ್ತೀರಿ. ನಿಮ್ಮಲ್ಲಿ ಕೂಡ ಬಹಳಷ್ಟು ಬದಲಾವಣೆಗಳಾಗುತ್ತೆ. ಚಕ್ರಗಳಲ್ಲಿ ವರ್ಕ್ ಆಗುತ್ತೆ. ಬ್ಲಾಕೇಜಸ್ ಇರುವಂಥದ್ದು ಚಕ್ರದಿಂದ ಹೋಗುತ್ತೆ. ನಿಮ್ಮ DNA ಕ್ಲೆನ್ಸಿಂಗ್ ಆಗುತ್ತೆ. ಬ್ಲಡ್ ಸ್ಟ್ರೀಮ್ ಪ್ಯೂರಿಫೈ ಆಗುತ್ತೆ. ಆ್ಯನ್ಸಿಸ್ಟರ್ ಹೀಲಿಂಗ್ ಆಗುತ್ತೆ. ಇದೆಲ್ಲವನ್ನು ಮಾಡ್ಕೊಳ್ಳೋದಕ್ಕೆ ನಿಮಗೂ ಕೂಡ ಟೈಮ್ ಬೇಕಲ್ವಾ. ಈ ಅಲೈನ್ಮೆಂಟ್ಗಳು ಆಗ್ತಾ ನಿಮ್ಮಿಬ್ಬರಲ್ಲೂ ಕೂಡ ಅಲೈನ್ಮೆಂಟ್ ಬರುತ್ತೆ. ನಮ್ಮಲ್ಲಿ ಒಂದು ಗಾದೆ ಇದೆ ಅಲ್ವಾ ಫ್ರೆಂಡ್ಸ್, ಕನ್ನಡದಲ್ಲಿ, ಎತ್ತು ಏರಿಗೆ ಇಳಿದ್ರೆ ಕೋಣ ನೀರಿಗಿಳಿತು ಅಂತ. ನಮ್ಮ DM ಮತ್ತು ನಾವು ಹಾಗೇ. ಈಗಾಗುವ ಯೂನಿಯನ್ ಅನ್ನುವಂಥದ್ದಿದೆ ಅಲ್ಲ, ಅದು ಸಹಜವಾದ ಯೂನಿಯನ್ ಆಗೋದೇ ಇಲ್ಲ. ಯಾವಾಗ ಇದೆಲ್ಲವನ್ನು ಫೇಸ್ ಮಾಡಿ ಪ್ಯೂರಿಫೈ ಆಗಿ ಡಿವೈನ್ ಟೈಮಿಂಗ್ಸಲ್ಲಿ ನೀವು ಅಲೈನ್ ಆಗ್ತಿರಲ್ಲ, ಅದು ಪರ್ಮನೆಂಟಾಗಿ ನಿಲ್ಲುವಂಥದ್ದು. ಆಗ ನೀವು ನಿಮ್ಮ ಚಾಯ್ಸ್ನ ಮಾಡಬಹುದು. ನಿಮಗೆ ಏನು ಬೇಕು? ನಿಮಗೆ ಹಸ್ಬೆಂಡ್ ಬೇಕಾ? ನಿಮಗೆ DM ಬೇಕಾ? ನಿಮಗೆ ಇಬ್ಬರೂ ಬೇಕಾ? ನಾನು ನಿಜವಾಗ್ಲೂ ಬೇರೆಯವ್ರ ಥರ ಅವ್ರನ್ನ ಬಿಡಿ ಇವ್ರನ್ನ ಬಿಡಿ, ಇದು ನಿಮ್ಮ ಡಿಸಿಷನ್. ಆದರೆ ಎರಡೂ
ಕಡೆಯಲ್ಲೂ ಇರುವಂಥ ಪಾಸಿಬಿಲಿಟೀಸನ್ನು ಇದೆ ಅನ್ನುವಂಥದ್ದು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯೂನಿಯನ್ ಹೇಗೆ ಬೇಕಾದರೂ ಆಗಬಹುದು. ಸೊಸೈಟಿ ಕಂಡೀಷನ್ಸ್, ಸೋಷಿಯಲ್ ಕಂಡೀಷನ್ಸ್ಗೆ ನೀವು ಒಗ್ಗದೆ ನಿಮ್ಮ ಸಬ್ಕಾನ್ಷಿಯಸ್ ಹೀಲಿಂಗ್ ಮಾಡ್ಕೊಂಡ್ರಂದರೆ ನೀವು ಇಬ್ಬರೊಟ್ಟಿಗೆ ಇರಲಿಕ್ಕೂ ಕೂಡ ಸಾಧ್ಯ. ಇಲ್ಲಿ ನಾನು ಯಾವ ಹೆದರಿಕೆ ಇಲ್ಲದೆ ಇದನ್ನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮ ಜೀವನ ನಿಮ್ಮ ಇಷ್ಟ. ಆದರೆ ಆ ನಿರ್ಧಾರ ತಗೊಳ್ಕೊಳ್ಳೋದಕ್ಕೆ ನಿಮ್ಮ ಚಕ್ರಗಳಲ್ಲಿ ಹೀಲಿಂಗ್ ಆಗಬೇಕು, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೀಲಿಂಗ್ ಆಗಬೇಕು. ಸೋಷಿಯಲ್ ಪ್ಯಾಟರ್ನ್ಸ್ ಬ್ರೇಕ್ ಮಾಡುವಷ್ಟು ಫಿಯರ್ಲೆಸ್ ನೀವು ಆಗಬೇಕಂದ್ರೆ ನಿಮ್ಮ ರೂಟ್ ಚಕ್ರ ಹೀಲ್ ಆಗಬೇಕು. ಎಲ್ಲ ಫೆಮಿನಿನ್ಸಲ್ಲೂ ರೂಟ್ ಚಕ್ರದಲ್ಲಿ ಪ್ರಾಬ್ಲಮ್ ಇದ್ದೇ ಇದೆ. ಫಿಯರ್, ಫೈನಾನ್ಷಿಯಲ್ ಕ್ರೈಸಿಸ್, ಅವರೇನಂತಾರೆ ಇವರೇನಂತಾರೆ, ಇದು ಇದ್ದೇ ಇದೆ. ಹಾಗಾಗಿ ಎಲ್ಲ ನಿಮ್ಮ ಇನ್ನರ್ ವರ್ಕ್ಗಿಂತ ಫಸ್ಟ್ ನೀವು ಮಾಡ್ಕೊಳ್ಬೇಕಾಗಿರೋದು ನಿಮ್ಮ ರೂಟ್ ಚಕ್ರ ಹೀಲಿಂಗ್. ಫೌಂಡೇಶನ್ ಸ್ಟ್ರಾಂಗ್ ಆದರೆ ಬಿಲ್ಡಿಂಗ್ನ ಈಸಿಯಾಗಿ ಕಟ್ಬೋದಲ್ವಾ. ಹಾಗಾಗಿ ನಿಮ್ಮ ಫಿಯರ್ ಬಗ್ಗೆ ನೀವು ವರ್ಕ್ ಮಾಡಿ, ನಿಮ್ಮ ಫೈನಾನ್ಸ್ ಬಗ್ಗೆ ನೀವು ವರ್ಕ್ ಮಾಡಿ, ಸೇಫ್ಟಿ ಬಗ್ಗೆ ನೀವು ವರ್ಕ್ ಮಾಡಿ. ಇಷ್ಟು ಮಾಡಿದ್ರೆ ನಿಮ್ಮ ಮೂಲಾಧಾರ ಚಕ್ರ ಸ್ಟ್ರಾಂಗ್ ಆಗುತ್ತೆ. ಹಾಗೆ ಮ್ಯಾಸ್ಕ್ಯುಲಿನ್ನಲ್ಲೂ ಕೂಡ ನಾನು ಆವಾಗಲೇ ಹೇಳ್ದಂಗೆ ಫೀಲಿಂಗ್ ಇದೆ ಅಂತ ಹೇಳಿದ್ರು ಕೂಡಲೇ ಅವ್ರು ಯೂನಿಯನ್ ಮಾಡ್ಕೊಳಕ್ಕಾಗೋದಿಲ್ಲ. ಅವರ ಬ್ಲಾಕೇಜಸ್ನ ಅವ್ರು ಕ್ಲಿಯರ್ ಮಾಡ್ಕೋಬೇಕು. ನೀವೇ ನೋಡಿ, ಈಗಿನ DM, ನೀವು ನೋಡಿರುವಂಥ DM ಅದೇ ಫಾರ್ಮಲ್ಲಿ ಬಂದರೆ ನೀವೇನೋ ಎಕ್ಸೆಪ್ಟ್ ಮಾಡ್ಬೋದು. ಆದರೆ ಅದು ಕಂಪ್ಲೀಟ್ ಅಲೈನ್ಮೆಂಟ್ ಅಂತ ಆಗುತ್ತಾ? ನೀವು ಎಲ್ಲಿಗೋ ಹೋಗಬೇಕಂತ ಇಟ್ಕೊಳ್ಳಿ. ಅಲ್ಲಿಗೆ ಹೋಗಬೇಕಂದ್ರೆ ನಿಮಗೆ ಪ್ರಿಪ್ರೇಷನ್ ಬೇಕಲ್ವಾ. ಸಡನ್ನಾಗಿ ನೀವು ಹೋಗ್ತೀನಿ ಅಂತ ಹೋಗೋಕ್ಕಾಗುತ್ತಾ? ಹೋದರೆ ಆ ಟೂರ್ ಸಕ್ಸಸ್ ಆಗುತ್ತಾ? ಏನೋ ಒಂದು ಮಾಡೋದು ದೇವರಿಗೆ ಬೇಕಾಗಿಲ್ಲ. ಯೂನಿವರ್ಸಿಗೆ ಅಲೈನ್ಮೆಂಟ್ ಬೇಕು. ನಿಮಗೆ ಯೂನಿಯನ್ ಬೇಕಾದಂಗೆ ಯೂನಿವರ್ಸಿಗೆ ಅಲೈನ್ಮೆಂಟ್ ಬೇಕು. ನೀವು ಇಬ್ಬರು ಯಾವಾಗ ಅಲೈನ್ ಆಗ್ತೀರಿ ಅಂದರೆ ನೀವು ನಿಮ್ಮ ಇನ್ನರ್ ವರ್ಕ್ನ ಮಾಡಿ ನೀವು ಹೇಗೆ ಪ್ಯೂರಿಫೈ ಆದಂಗೆ ಅವರು ಕೂಡ ಅವರ ಫಿಯರ್ ಫ್ಯಾಕ್ಟರ್ಸ್, ಅವರ ಇನ್ಸೆಕ್ಯೂರಿಟಿ ಫ್ಯಾಕ್ಟರ್ಸ್, ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಕ್ಕೆ ಹಿಂದೊತ್ತುವಂಥದ್ದು, ಮುಂದೆ ಬರದಿರುವಂಥದ್ದು, ಅವರ ಕಾರ್ಮಿಕ್ ಪ್ಯಾಟರ್ನ್ಸ್, ಎಡಿಕ್ಷನ್ಸ್, ಇವೆಲ್ಲ ಬೇಕಾದಷ್ಟಿದೆ. ಅವರಲ್ಲಿ ಕೂಡ ಪ್ರಾಬ್ಲಮ್ಸ್ ಬೇಕಾದಷ್ಟಿದೆ. ಅವರು ಮೆಡಿಟೇಟ್ ಮಾಡಿ ಹೀಲ್ ಮಾಡಿಕೊಳ್ಳುವಂಥದ್ದು ಅಲ್ದಿದ್ರೂ ಪ್ರಾಕ್ಟಿಕಲ್ ಲೈಫನ್ನು ಫೇಸ್ ಮಾಡಿ ನಾನು ಎಲ್ಲೆಲ್ಲಿ ತಪ್ತಾ ಇದ್ದೀನಿ ಅನ್ನುವಂಥದ್ದು ಅವರೇ ಐಡೆಂಟಿಫೈ ಮಾಡಿಕೊಂಡು ಅವರು ಅದನ್ನು ಹೀಲ್ ಮಾಡ್ಕೋಬೇಕಾಗತ್ತೆ. ಇನ್ಫ್ಯಾಕ್ಟ್ ನಿಮ್ಮ ಬಬಲ್ ಫೇಸಲ್ಲಿ ಅಥವಾ ಅವರು ಮಧ್ಯದಲ್ಲಿ ಕಮ್ ಬ್ಯಾಕ್ ಮಾಡಿದಾಗ ನಿಮ್ಮ ಹತ್ರ ಹೇಳ್ಕೊಂಡಿರ್ತಾರೆ ಅವರ ಡ್ರಾಬ್ಯಾಕ್ಸ್ನ. ಕೆಲವರು ಇದನ್ನು ನೋಟಿಸ್ ಮಾಡಿರ್ತೀರಿ, ಕೆಲವರು ನೋಟಿಸ್ ಮಾಡಿರಲ್ಲ. ಅವರು ಬಹಳಷ್ಟು ವಿಷಯಗಳನ್ನು ನಮಗೂ ಕ್ಲೂ ಕೊಟ್ಟಿರ್ತಾರೆ ನಾವೇನೇನು ಸರಿ ಮಾಡ್ಕೋಬೇಕಂತ. ಪ್ರತಿ ಸಲ ಅವರು ಬಂದು ಹೋದಾಗ ನಿಮಗೆ ಬೇಜಾರಾಗುತ್ತಲ್ವ, ಸಡನ್ನಾಗಿ ಯಾಕೆ ಅವಾಯ್ಡ್ ಮಾಡ್ತಿದ್ದಾರಂತ. ಆ ಬಂದು ಹೋದ ಗ್ಯಾಪಲ್ಲಿ ಅವ್ರು ನಿಮ್ಮನ್ನ ಮೀಟ್ ಮಾಡಿದ್ದಿದ್ರೆ ಅವ್ರು ನಿಮ್ಗೆ ಏನೇನು ಹೇಳಿದ್ರು, ಈ ಸಲ ಸಪ್ರೇಷನ್ ಯಾಕೆ ಸ್ಟಾರ್ಟ್ ಆಯಿತು, ಅಥವಾ ಮೆಸೇಜ್ ಮಾಡಿದರೆ ಆ ಮೆಸೇಜ್ ಡಿಸ್ಕಷನ್ನ ಒಂದು ಸತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ನಿಮಗೆ ಏನೋ ಲರ್ನಿಂಗ್ ಇರುತ್ತೆ, ನೀವು ಏನೋ ಬ್ಲಾಕೇಜ್ನ ಸರಿ ಮಾಡ್ಕೊಳ್ಳೋದಿರುತ್ತೆ. ಈಗ ನನ್ನ ಕೇಸಲ್ಲಿ ನೋಡೋಕ್ಕೆ ಹೋದಾಗ ಒಂದು ಎಕ್ಸಾಂಪಲ್, ನನ್ನ ಜರ್ನಿಗೆ ಬಂದು ಕೆಲವೇ ದಿನಗಳಲ್ಲಿ ಐ ಲಾಸ್ಟ್ ಮೈ ಮಾಮ್. ಆದರೆ ನಾನು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರೂ ನನ್ನ DM ಆ ದಿವಸ ಬರಲಿಲ್ಲ. ನನಗೆ ನಿಜವಾಗ್ಲೂ ಅನ್ನಿಸ್ತು, ಯಾಕೆ ಈ ಸಂಬಂಧ ಬೇಕು? ನಾನು ಇಂಥ ಕಷ್ಟದ ಸಿಚುವೇಷನಲ್ಲಿರುವಾಗಲೂ ನನ್ನ ಮನೆ ಹತ್ರ 2 ನಿಮಿಷ ಬರಲಿಲ್ಲ ಅಂದರೆ ಈ ಸಂಬಂಧಕ್ಕೆ ಏನು ಅರ್ಥ ಇದೆ? ಬಟ್ ನಾನಾಗ ಸುಮ್ಮನಾದೆ. ಅದಾಗಿ ಒಂದು 15 ದಿವಸ ಆದ್ರ ಮೇಲೆ ನನ್ನ DM ಅವರಾಗೆ ಕಾಂಟ್ಯಾಕ್ಟ್ ಮಾಡಿದ್ರು. ನಾನು ಹೇಳಿದೆ, ದಾರಿಲಿ ಹೋಗೋರೆಲ್ಲ ಜನ ಗಾಡಿ ಆಫ್ ಮಾಡಿ, ಗಾಡಿ ಸ್ಟಾಪ್ ಮಾಡಿ ಬಂದು ಬಾಡಿನ ನೋಡೋಕ್ಕೆ ಬಂದಿದ್ದರು, ನಿನ್ನೊಬ್ಬನ ಬಿಟ್ಟು ಅಂತ. ಆಗ ಅವರಿಗೆ ರಿಯಲೈಸ್ ಆಯಿತು, ಹೌದು ನನ್ನಲ್ಲಿ ಆ ಪ್ರಾಬ್ಲಮ್ ಇದೆ, ನಾನು ಜನಗಳನ್ನು ಫೇಸ್ ಮಾಡೋಕ್ಕೆ ರೆಡಿ ಇಲ್ಲ.
ನಾನು ಯಾರಿಗೆ ಪ್ರಾಬ್ಲಮ್ ಆಗುತ್ತೆ ಆಗ ಅವರಿಗೆ ಇಮೋಷ್ನಲ್ ಸಪೋರ್ಟ್ ಕೊಡೋದಿಲ್ಲ. ಹಿ ರಿಯಲೈಸ್ಡ್ ಇಟ್. ಇವನ್ ಅವ್ರು ನನಗದನ್ನು ಹೇಳಿದ್ರು, ನನ್ನ ಡ್ರಾಬ್ಯಾಕ್ ಯಾವುದು ಅನ್ನೋದು ನನಗೆ ಇವಾಗ ಗೊತ್ತಾಗ್ತಾ ಇದೆ ಅಂತ. ಹೀಗೆ ಎಷ್ಟೋ ಸಲ ಒಬ್ರೊಬ್ರಿಗೆ ನಾವು ಮಿರರ್ ಆಗ್ತೀವಿ, ಅವರಿಗೆ ನಾವು ನಮಗೆ ಅವರು. ಒಬ್ರಿಗೊಬ್ರು ಹೇಳ್ತೀವಿ ನೀನು ಇದರಲ್ಲಿ ತಪ್ಪಿದ್ದಿ ಅಂತ. ಅದನ್ನು ಗುರುತಿಸಿಕೊಂಡು ಪ್ರಾಕ್ಟಿಕಲ್ಲಾಗಿ ಅದಕ್ಕೆ ಸೊಲ್ಯೂಷನನ್ನು ಕಂಡುಹಿಡಿದು ನಿಮ್ಮನ್ನು ನೀವು ಸ್ಟೇಬಲ್ ವ್ಯಕ್ತಿಯಾಗಿ ಮಾಡಿಕೊಳ್ಳಿಕ್ಕೆ ಹೆಲ್ಪ್ ಮಾಡುವಂಥದ್ದೇ ಈ ಸಪ್ರೇಷನ್. ಸುಮ್ಮನೆ ಬರೋದಿಲ್ಲ, ನಿಮ್ಮನ್ನು ಪ್ಯೂರಿಫೈ ಮಾಡುತ್ತೆ. ನಮ್ಮ DM ಯಾಕೆ ಕಾಂಟ್ಯಾಕ್ಟ್ ಮಾಡಲ್ಲ ಅಂತ ಯೋಚನೆ ಮಾಡೋಕ್ಕಿಂತ ಆ ಕಂಪ್ಲೀಟ್ ಎನರ್ಜಿಯನ್ನು ನಿಮ್ಮನ್ನು ನೀವು ಶೋಧಿಸ್ಕೊಳ್ಳೋಕ್ಕೆ, ನಿಮ್ಮನ್ನು ನಿಮ್ಮ ಹೈಯರ್ ವರ್ಷನ್ಗೆ ತಗೊಂಡು ಹೋಗೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ಯಾವಾಗ ನೀವು ಪ್ಯೂರ್ ಆಗ್ತೀರಿ, ಆಚೆ ಸೈಡಿಂದ ನಿಮ್ಮ DM ಕೂಡ ಪ್ಯೂರ್ ಆಗ್ತಾರೆ. ಬಿಕಾಸ್ ನಿಮ್ಮಿಬ್ಬರ ಎನರ್ಜಿ ಸಿಸ್ಟಮ್ ಒಂದೇ. ಸೊ ಗೈಸ್, ಸೆಪರೇಷನನ್ನು ನೀವು ಬ್ಲೆಸ್ಸಿಂಗ್ ಅಂತ ತಗೊಳ್ಳಿ. ಯಾವಾಗ ನೀವು ಸೆಪರೇಷನನ್ನು ನನ್ನ ಕಲಿಯುವ ಸಮಯ, ನನ್ನ ಏಳಿಗೆಯ ಸಮಯ ಅಂತ ತಗೋತೀರಿ, ಆವಾಗ ಸೆಪರೇಷನ್ ನಿಮಗೆ ಕಷ್ಟ ಅನಿಸೋದಿಲ್ಲ. ಒಂದು ಸಲ ನೀವು ಇನ್ನರ್ ವರ್ಕಿಗೆ ಇಳಿದ್ರಿ ಅಂತ ಹೇಳಿದ್ರೆ, ಒಂದು ಸಲ ಎನರ್ಜಿ ವಾಪಸ್ ತಗೊಂಡ್ರಿ, ಸುಮ್ಮನೆ ಎನರ್ಜಿ ವಾಪಸ್ ತಗೊಳ್ಳೋಕ್ಕಾಗಲ್ಲ. ಈ ಭಾವನೆ ನಿಮ್ಮಲ್ಲಿ ಬರಬೇಕು. ಸೆಪರೇಷನ್ ಅನ್ನುವಂಥದ್ದು ಅವಶ್ಯಕತೆ ಇದೆ. ಇದರಲ್ಲಿ ನನ್ನನ್ನು ನಾನು ಕಂಪ್ಲೀಟಾಗಿ ಸರಿ ಮಾಡ್ಕೊಳ್ತೀನಿ. ಈ ಟೈಮಲ್ಲಿ DM ಬಂದರೆ ಏನು ಪ್ರಯೋಜನ ಇಲ್ಲ ಅನ್ನೋದು ನಿಮ್ಮ ತಲೆಗೆ ಒಂದು ಸಲ ಡೀಪಲ್ಲಿ ಹೋಯ್ತಂದರೆ ಇನ್ನರ್ ವರ್ಕ್ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ. ಈವನ್ ನೀವು ರಿಚುವಲ್ ಇನ್ನರ್ ವರ್ಕ್ಸ್ ಮಾಡಬೇಕು ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ, ಅದು ಕೂಡ ಮುಖ್ಯನೇ. ಅದ್ರ ಬಗ್ಗೆನೂ ಮಾತಾಡೋಣ. ಹೇಗೆ ರಿಚುವಲ್ಸ್ ಇನ್ನರ್ ವರ್ಕ್ಗೆ, ವ್ಯಕ್ತಿತ್ವ ವಿಕಸನಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದನ್ನ. ಅದಕ್ಕೂ ಮುಂಚೆ ಒಮ್ಮೆ ನೀವು ಈ ಸ್ಟೇಜಿಗೆ ಬಂದ್ರಿ ಅಂತ ಹೇಳಿದ್ರೆ, ನಿಮ್ಮ ಆ್ಯಕ್ಚುಯಲ್ ಇನ್ನರ್ ವರ್ಕ್ಗಿಂತ ಮುಂಚೆನೇ ದೇವರು ನಿಮ್ಮ ಬ್ಲಾಕೇಜಸ್ನ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೀವು ಸಣ್ಣದಾಗಿ ಅಬ್ಸರ್ವ್ ಮಾಡಿ, ಅವುಗಳು ಸಣ್ಣದಾಗಿ ಬರ್ತವೆ, ಸರಿ ಮಾಡ್ಕೋತಾ ಹೋಗಿ. ಮುಂದೆ ದೊಡ್ಡ ಟ್ರಿಗರ್ಸು ಬರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಆಗ ನಿಮಗೆ ರಿಚುವಲ್ಸ್ ಮೆಂಟಲ್ ಪೀಸಿಗೆ, ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಬಟ್ ನೀವು ಇನ್ನರ್ ವರ್ಕ್ ಮಾಡಲ್ಲ ಅಂತಲೇ ಚೂಸ್ ಮಾಡಿ, ದೇವರು ನಿಮ್ಮನ್ನು ಬಿಡೋದಿಲ್ಲ. ಇನ್ನರ್ ವರ್ಕ್ ಪ್ರಾಕ್ಟಿಕಲ್ ವೇಯಲ್ಲಿ ಅವರು ಮಾಡಿಸ್ತಾರೆ. ಇದು ನನ್ನ ಸ್ವಂತ ಅನುಭವದಿಂದ ನಾನು ಹೇಳ್ತಾ ಇರೋದು. ಹಾಗಾಗಿ ಟೈಮನ್ನು ವೇಸ್ಟ್ ಮಾಡದೆ ಇನ್ನರ್ ವರ್ಕ್ನ ಸ್ಟಾರ್ಟ್ ಮಾಡಿ, ನಿಮ್ಮ ಚಕ್ರಗಳನ್ನು ಹೀಲ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಆವಾಗಲೇ ನಾನು ಹೇಳ್ದಂಗೆ ಫಿಯರ್ ಫ್ಯಾಕ್ಟರ್ಸ್, ಮೂಲಾಧಾರ ಚಕ್ರ, ಲೋವರ್ ಚಕ್ರಾಸ್, ಫೈನಾನ್ಸ್, ಸೋಷಿಯಲ್ ಕಂಡೀಷನ್ಸ್ ಬೇಕಾದಷ್ಟು ಬರುತ್ತೆ. ಒಂದೊಂದನ್ನೇ ಅಬ್ಸರ್ವ್ ಮಾಡಿ ಬೇಬಿ ಸ್ಟೆಪ್ ಇಡ್ತಾ ಹೋಗಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಮಾತಾಡೋಣ, ಯಾಕಂದರೆ ವಿಡಿಯೋ ತುಂಬ ಉದ್ದ ಆಗಿಬಿಡುತ್ತೆ. ಅಲ್ಲಿವರೆಗೂ ಗಾಡ್ ಬ್ಲೆಸ್. ನನ್ನ ವಿಡಿಯೋ ಕೇಳಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಮ ಕಮೆಂಟ್ಸ್ಗಳಿಗೆ ಧನ್ಯವಾದಗಳು. ನಿಮ್ಮ ಎಲ್ಲ ಕಮೆಂಟ್ಸ್ನೂ ನಾನು ಓದ್ತೀನಿ. ನನಗೆ ತುಂಬ ಖುಷಿಯಾಗುತ್ತೆ ನಿಮ್ಮೊಟ್ಟಿಗೆ ಕನೆಕ್ಟ್ ಆಗೋದಕ್ಕೆ. ಓಕೆ ಗೈಸ್, ಟೇಕ್ ಕೇರ್, ಬಾಯ್.